ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಮೇಶ್ವರ್ ಅವರು 2ನೇ ಸಲ ಡಿಸಿಎಂ ಏನೋ ಆಗಿದ್ದಾರೆ. ಆದ್ರೆ ಅವರಿಗೆ 3 ಸಲ ಸಿಎಂ ಪೋಸ್ಟ್ ಕೈ ತಪ್ಪಿ ಹೋಗಿದೆ. ಅದನ್ನ ಈ ಬಾರಿ ಅವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಹಾಗೆ ತಮಗೆ ಸಿಎಂ ಪೋಸ್ಟ್ ಮಿಸ್ ಆಗಿದ್ದನ್ನ ಹೇಳ್ತಾ ಇರುವಾಗ್ಲೇ ಕಣ್ಣೀರು ಬಂದಿದ್ದು ಏಕೆ? ಸಿಎಂ ಪೋಸ್ಟ್ ಮಿಸ್ ಆಗಿದ್ದಕ್ಕ ನೋಡೋಣ. ಆಗಿಲ್ಲ, ಪರಮೇಶ್ವರ್ ಕಣ್ಣೀರ್ ಹಾಕಿದ್ದಾರೆ. ನಿಮಗೆ ಪರಮೇಶ್ವರ್ ಅವರನ್ನ ಅಬ್ಸರ್ವ್ ಮಾಡ್ತಾ ಬಂದಿದ್ರೆ ಒಂದು ವಿಷಯ ಚೆನ್ನಾಗಿ ಗೊತ್ತಿರುತ್ತೆ. ಪರಮೇಶ್ವರ್ ಅವರೇನು ಭಾವನೆಗಳೇ ಇಲ್ಲದವರಲ್ಲ, ಆದ್ರೆ ಸ್ಥಿತಪ್ರಜ್ಞರು. ಮಾತು ಮತ್ತು ವ್ಯಕ್ತಿತ್ವದಲ್ಲಿ ಸಮತೋಲನ ಕಾಪಾಡಿಕೊಂಡು ಬಂದಿರುವ ರಾಜಕಾರಣಿ. ಅಂತವ್ರು ಇವತ್ತು ಕಣ್ಣೀರ್ ಹಾಕಿದ್ದಾರೆ. ಡಿಸಿಎಂ ಪರಮೇಶ್ವರ್ ಕಣ್ಣೀರಿಗೆ ಕಾರಣವಾದ್ರು ಏನು? ಮೊದಲನೇ ಅವಧಿ ಡಿಸಿಎಂ 1 ವರ್ಷ 2 ತಿಂಗಳು ಮಾತ್ರ. ಪರಮೇಶ್ವರ್ ಅವರು ಡಿಸಿಎಂ ಆಗಿರೋದು ಇದು 2ನೇ ಬಾರಿ. ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರದಲ್ಲಿ 2018ರಲ್ಲಿ ಮೊದಲ ಬಾರಿ ಉಪಮುಖ್ಯಮಂತ್ರಿಯಾಗಿದ್ದ ಪರಮೇಶ್ವರ್ ಈಗ 2ನೇ ಬಾರಿ ಡಿಸಿಎಂ ಆಗಿದ್ದಾರೆ. ಮೊದಲ ಅವಧಿಯಲ್ಲಿ ಮೇ 23, 2018ರಿಂದ ಜುಲೈ 23, 2019ರವರೆಗೆ ಜಸ್ಟ್ 1 ವರ್ಷ 2 ತಿಂಗಳು ಮಾತ್ರ ಡಿಸಿಎಂ ಆಗಿದ್ದ ಪರಮೇಶ್ವರ್ 2ನೇ ಬಾರಿ ಡಿಸಿಎಂ ಆಗಿ ಅಧಿಕಾರಾವಧಿಯನ್ನ ಈಗಿನ್ನೂ ಆರಂಭ ಮಾಡಿದ್ದಾರೆ. ಅರ್ಹತೆ ಇದ್ದರೂ ಸಿಎಂ ಪಟ್ಟ ಸಿಗುತ್ತಲೇ ಇಲ್ಲ. ಮುಖ್ಯಮಂತ್ರಿ ಚಾನ್ಸ್ ಸತತ 3 ಬಾರಿ ಮಿಸ್. 2013ರಲ್ಲಿ ಒಮ್ಮೆ, 2018ರಲ್ಲಿ ಇನ್ನೊಮ್ಮೆ, 2026ರಲ್ಲಿ ಮಗದೊಮ್ಮೆ. ಒಟ್ಟು 3 ಬಾರಿ ಸಿಎಂ ಆಗೋ ಚಾನ್ಸ್ ಮಿಸ್ ಆಗಿದೆ. ಸತತವಾಗಿ 3 ಸಲ ಗೆದ್ದವರನ್ನ ಹ್ಯಾಟ್ರಿಕ್ ಅಂತಾರೆ. ಪರಮೇಶ್ವರ್ ಅವರಿಗೆ ಹ್ಯಾಟ್ರಿಕ್ ಚಾನ್ಸ್ ಮಿಸ್ ಆಗಿದೆ. ಏನ್ ಹೇಳೋದು? ರಲ್ಲಿ ಪಕ್ಷವನ್ನ ಗೆಲ್ಲಿಸಿ ಅವರೇ ಸೋತು ಬಿಟ್ರು. ಮೊದಲನೇ ಬಾರಿಗೆ ಮಿಸ್ ಆಗಿದ್ದು 2013ರಲ್ಲಿ. ಆಗ ಅವರೇ ಕೆಪಿಸಿಸಿ ಅಧ್ಯಕ್ಷ. ಪಕ್ಷದ ಸಂಘಟನೆಯೇ ಕೈಕೊಟ್ಟಿತ್ತು. ಕಾಂಗ್ರೆಸ್ 80 ಸ್ಥಾನಗಳನ್ನೇನೋ ಗೆದ್ದಿತ್ತು. ಆದ್ರೆ ಆನಂತರ ನಡೆದ ಆಪರೇಷನ್ ಕಮಲದಿಂದಾಗಿ 15ಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ ಬಿಟ್ಟಿದ್ರು. 22 ಉಪಚುನಾವಣೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ 2010ರಲ್ಲಿ ಕಾಂಗ್ರೆಸ್ ಪಕ್ಷದ ಸಾರಥ್ಯ ವಹಿಸಿಕೊಂಡ ಪರಮೇಶ್ವರ್ ಪಕ್ಷವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ರು. 122 ಸ್ಥಾನ ಗೆಲ್ಲುವ ಮೂಲಕ ಸ್ಪಷ್ಟ ಬಹುಮತ ಪಡೆದಿತ್ತು. ಆದ್ರೆ ಪರಮೇಶ್ವರ್ ಸೋತಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಆ ಚುನಾವಣೆಯಲ್ಲಿ ಗೆದ್ದಿದ್ರೆ ಅವರೇ ಸಿಎಂ. ಅದು ಆ ಸಂದರ್ಭದಲ್ಲಿ ಕೂಡ 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅದೃಷ್ಟ ಹಣೆ ಬರನೋ ಏನೋ ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. 2ನೇ ಬಾರಿ 2018ರಲ್ಲಿ ಮತ್ತೊಮ್ಮೆ ಮಿಸ್ ಆಯ್ತು. ಅದಾದ ನಂತರ ಸುಮಾರು 2 ವರ್ಷಗಳ ನಂತರ ಅಂದ್ರೆ 2015ರಲ್ಲಿ ಪರಮೇಶ್ವರ್ ಸಿದ್ದರಾಮಯ್ಯ ಸಂಪುಟಕ್ಕೆ ಎಂಟ್ರಿ ಕೊಡ್ತಾರೆ. ಗೃಹ ಸಚಿವರಾಗ್ತಾರೆ. ಪರಮೇಶ್ವರ್ ಅವರಿಗೆ ನಂಬರ್ 2 ಸ್ಥಾನವೇನೋ ಸಿಗುತ್ತೆ. ಆದ್ರೆ ಉಪಮುಖ್ಯಮಂತ್ರಿ ಹುದ್ದೆಯನ್ನೂ ಕೊಡೋದಿಲ್ಲ. ಅದು ಬೇರೆ ಕತೆ. 2018ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ. ವೀಕ್ಷಕರೇ, 2018ರಲ್ಲೂ ಅವರೇ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ. ಈ ಬಾರಿ ಗೆಲ್ತಾರೆ. ಆದ್ರೆ ಪಕ್ಷ ಸೋತಿರುತ್ತೆ. 2018ರ ಚುನಾವಣೆ ನೇತೃತ್ವ ವಹಿಸಿಕೊಳ್ಳೋದು ಸಹಜವಾಗಿಯೇ ಸಿಎಂ ಆಗಿದ್ದ ಸಿದ್ದರಾಮಯ್ಯ.
ಜೆಡಿಎಸ್ ಜೊತೆ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ. ಪರಮೇಶ್ವರ್ಗೆ ಮತ್ತೊಮ್ಮೆ ಸಿಎಂ ಪೋಸ್ಟ್ ಮಿಸ್ ಆಗುತ್ತೆ. 2018 ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. ಎರಡನೇ ಸರಿನೂ ಮಿಸ್ ಆಯಿತು. ಮೂರನೇ ಬಾರಿ ಮತ್ತೊಮ್ಮೆ ಸಿಎಂ ಪಟ್ಟ ಮಿಸ್ ಆಯ್ತು. ಇದೀಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಸಿಎಂ ಆಗಿದ್ದ ಡಿಕೆ ಶಿವಕುಮಾರ್ ಸಿಎಂ. ಈ ಬಾರಿಯೂ ಅಷ್ಟೇ ದಲಿತ ನಾಯಕ, ಹಿರಿಯ ನಾಯಕ, ಮುತ್ಸದ್ದಿ, ಬುದ್ಧಿವಂತ ಹೀಗೆಲ್ಲ ಕರೆಸಿಕೊಂಡಿದ್ದ ಪರಮೇಶ್ವರ್ ಸಿಎಂ ಆಗೋ ಚಾನ್ಸ್ ಇತ್ತು. ಆ ಚಾನ್ಸ್ ಮತ್ತೊಮ್ಮೆ ಮಿಸ್ ಆಯ್ತು. ಈ ಬಾರಿ ಪ್ರಯತ್ನ ಮಾಡಿದೆ, ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೋ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. 38 ವರ್ಷದ ರಾಜಕೀಯದ ಕ್ಲೀನ್ ಜರ್ನಿ. ಪರಮೇಶ್ವರ್ ಅವರು ನಿನ್ನೆ ಮೊನ್ನೆ ಬಂದ ರಾಜಕಾರಣಿ ಅಲ್ಲ, 38 ವರ್ಷಗಳಿಂದ ರಾಜಕಾರಣದಲ್ಲಿದ್ದಾರೆ. ಆದ್ರೆ ಈ ಕ್ಷಣದವರೆಗೂ ಪರಮೇಶ್ವರ್ ವಿರುದ್ಧ ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ. ಪರಮೇಶ್ವರ್ ರಾತ್ರೋರಾತ್ರಿ ನಾಯಕರಾದವರಲ್ಲ. ಪರಮೇಶ್ವರ್ ಅವರು ರಾಜಕೀಯಕ್ಕೆ ಬಂದಿದ್ದೇ ರಾಜೀವ್ ಗಾಂಧಿ ಅವರಿಂದ. ಬಹಳ ಅಭಿಮಾನದಿಂದ ನಾನು ಮೊದಲನೇ ಸಾರಿ ಸೆರಿಕಲ್ಚರ್ ಮಿನಿಸ್ಟರ್ ಆದಾಗ ಬಂದೆ ಊರಿಗೆ. ಸ್ವಾಭಾವಿಕವಾಗಿ ಆಗಿನ್ನೂ ಚಿಕ್ಕ ವಯಸ್ಸು. ಮನೆ ಹತ್ರ ಬಂದಾಗ ಹಾರ ಇಟ್ಕೊಂಡು ನಿಂತಿದ್ರು. ನನಗೆ ಹಾರ ಹಾಕ್ತಿದ್ರು, ಹಾರ ಹಾಕಿ ಕಣ್ಣೀರು ಹಾಕ್ಕೊಂಡು, ಯಾರೋ ಪಕ್ಕದಲ್ಲಿರೋದು ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ, ಅಯ್ಯೋ ದಡ್ಡ ಅದು ಆನಂದ ಬಾಷ್ಪಕಲಯ್ಯ ಅಂತ ಹೇಳಿದರು. ನಾನು SM ಕೃಷ್ಣ ಅವ್ರ ಕಾಲದಲ್ಲಿ ಉನ್ನತ ಶಿಕ್ಷಣ, ಮೆಡಿಕಲ್ ಎಜುಕೇಶನ್ ಎಲ್ಲ ಸಚಿವನಾಗಿದ್ದೆ. ಸರ್ಪ್ರೈಸ್ ಆಗುತ್ತೆ ಅಲ್ವಾ? ಪರಮೇಶ್ವರ್ ಅವರ ಹೆಸರಿನ ಹಿಂದೆ ಡಾಕ್ಟರ್ ಅಂತ ಬರುತ್ತಲ್ಲ, ಆದ್ರೆ MBBS ಡಾಕ್ಟರ್ ಅಲ್ಲ. ಪರಮೇಶ್ವರ್ ಅವರು ಓದಿರೋದು ಮಾಸ್ಟರ್ ಡಿಗ್ರಿ ಇನ್ ಅಗ್ರಿಕಲ್ಚರ್. ಅದು ಗೌರವ ಡಾಕ್ಟರೇಟ್ ಕೂಡ ಅಲ್ಲ. ಕೃಷಿಯಲ್ಲಿ PhD ಮಾಡಿ ಡಾಕ್ಟರ್ ಆಗಿದ್ದಾರೆ. ಆಸ್ಟ್ರೇಲಿಯಾದ ಅಡಿಲೇಡ್ ವಿವಿಯಲ್ಲಿ ಕೃಷಿ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪಡೆದಿರೋದು. ಅಲ್ಲಿ ಸೆಮಿಸ್ಟರ್. ಪರಮೇಶ್ವರ್ ಅವರು ಹೇಳಿದ 3 ತಿಂಗಳಿಗೊಂದು ಎಕ್ಸಾಮ್, 14 ಸಬ್ಜೆಕ್ಟ್, ಟೋಟಲ್ ಆಗಿ 35 ಸಿಲೆಬಸ್ ಓದ್ತಾ ಇದ್ದ ಪರಮೇಶ್ವರ್ ಮೆರಿಟ್ ಸ್ಟೂಡೆಂಟ್. ಹೀಗಾಗಿ ರಾಜಕೀಯಕ್ಕೆ ಬರೋ ಆಸೆನೂ ಇರಲಿಲ್ಲ, ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಆದರೆ 1989ರಲ್ಲಿ ಸಿದ್ಧಾರ್ಥ ಕಾಲೇಜಿಗೆ ಬಂದಿದ್ದ ರಾಜೀವ್ ಗಾಂಧಿ ಅವರು ಪರಮೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ಕರೆಸ್ಕೊಂಡ್ರು. ರಾಜೀವ್ ಗಾಂಧಿ ಆಹ್ವಾನಕ್ಕೆ ರಾಜಕೀಯಕ್ಕೆ ಬಂದ ಪರಮೇಶ್ವರ್ 1989ರಲ್ಲಿ ಎಲೆಕ್ಷನ್ ವೇಳೆ ರಾಜೀವ್ ಗಾಂಧಿ ಅವರಿಂದ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಆಗುತ್ತೆ. ಪರಮೇಶ್ವರ್ ಅವರ ವಿದ್ಯಾಭ್ಯಾಸದ ಡೀಟೇಲ್ಸ್ ತೆಗೆದುಕೊಂಡಂತ ರಾಜೀವ್ ಇಂತಹ ಒಬ್ಬ ಬುದ್ಧಿವಂತ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಡ್ತಾರೆ. ಹಾಗಾಗಿನೇ ಪರಮೇಶ್ವರ್ ಅವರು ಸುಮಾರು 2 ತಿಂಗಳು ಯೋಚನೆ ಮಾಡಿ ರಾಜಕೀಯಕ್ಕೆ ಬರೋಕೆ ಡಿಸೈಡ್ ಮಾಡ್ತಾರೆ. ಬರ್ತಾರೆ, ಗೆಲ್ತಾರೆ. ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಮೊದಲ ಬಾರಿಗೆ ಶಾಸಕರಾಗ್ತಾರೆ. ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಸಚಿವರು ಆಗ್ತಾರೆ. ಆನಂತರ SM ಕೃಷ್ಣ ಸರ್ಕಾರದಲ್ಲೂ ಸಚಿವರಾಗ್ತಾರೆ. ಪರಮೇಶ್ವರ್ ಕಣ್ಣಿಟ್ಟಿದ್ದು ಅಭಿಮಾನಿಗಳ ಸಂಭ್ರಮಕ್ಕೆ. ಬಹಳ ಅಭಿಮಾನದಿಂದ ನಾನು ಮೊದಲನೇ ಸಾರಿ ಸೆರಿಕಲ್ಚರ್ ಮಿನಿಸ್ಟರ್ ಆದಾಗ ಬಂದೆ ಊರಿಗೆ. ಸ್ವಾಭಾವಿಕವಾಗಿ ಆಗಿನ್ನೂ ಚಿಕ್ಕ ವಯಸ್ಸು. ಮನೆ ಹತ್ರ ಬಂದಾಗ ಹಾರ ಇಟ್ಕೊಂಡು ನಿಂತಿದ್ರು. ನನಗೆ ಹಾರ ಹಾಕ್ತಿದ್ರು, ಹಾರ ಹಾಕಿ ಕಣ್ಣೀರು ಹಾಕ್ಕೊಂಡು, ಯಾರೋ ಪಕ್ಕದಲ್ಲಿರೋದು ಯಾಕೆ ಸ್ವಾಮಿ ಸಂತೋಷ ಪಡಬೇಕು, ನೀವು ಕಣ್ಣೀರು ಹಾಕ್ತಿರಲ್ಲ, ಅಯ್ಯೋ ದಡ್ಡ
ಅದು ಆನಂದ ಬಾಷ್ಪಕಲಯ ಅಂತ ಹೇಳಿದರು. ನಾನು SM ಕೃಷ್ಣ ಅವ್ರ ಕಾಲದಲ್ಲಿ ಉನ್ನತ ಶಿಕ್ಷಣ, ಮೆಡಿಕಲ್ ಎಜುಕೇಶನ್ ಎಲ್ಲ ಸಚಿವನಾಗಿ, ಆಗ ಹಿಂಗೆ ಬಂದೆ. ಊರೆಲ್ಲ ಸಂತೋಷ ಪಡ್ಕೊಂಡು ಮೆರವಣಿಗೆ ಮಾಡಿ ಇವತ್ತು ನೀವೆಲ್ಲರೂ ಕೂಡ ಅಷ್ಟೇ ಸಂತೋಷದಿಂದ ನಾನು ಮಾಡ್ಕೊಂಡಿದ್ದೀನಿ. ಸಾರಿ. ಈ ಬಾರಿಯ ಕಣ್ಣೀರಿಗೂ ಅಭಿಮಾನಿಗಳ ಸಂತೋಷವೇ ಕಾರಣ ಅನ್ನೋದು ಪರಮೇಶ್ವರ್ ವ್ಯಾಖ್ಯಾನ. ಪಕ್ಷದಲ್ಲಿ ಸಿಕ್ಕಿರುವ ಸ್ಥಾನಮಾನ, ಗೌರವ, ಹೊಣೆಗಾರಿಕೆಗಳ ಬಗ್ಗೆ ಪರಮೇಶ್ವರ್ ಅವರಿಗೆ ಬೇಸರಗಳೇನಿಲ್ಲ, ಖುಷಿಯೇ ಇದೆ. ರಾಜಕಾರಣ ಬೇರೆ, ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವು ಬಾರಿ ಸಿಗ್ಬೇಕಾದ್ದು ಸಿಕ್ಕೋದಿಲ್ಲ ಅನ್ನೋ ವಾಸ್ತವದ ಪರಿಚಯವೂ ಇದೆ. ಹೆಚ್ಚು ಕಡಿಮೆ 40 ವರ್ಷ ಆಗ್ತಾ ಬಂತು. 2 ವರ್ಷ ಆದ್ರೆ 40 ವರ್ಷ ಆಗುತ್ತೆ. 40 ವರ್ಷದಲ್ಲಿ ಅಷ್ಟು ಸರ್ವಿಸ್ ಮಾಡಿದ್ದೀನಿ. ಇಲ್ಲಾಂದ್ರೆ ಯಾರು ಗುರುತಿಸೋಲ್ಲ, ಲಕ್ಷ ಗುರುತಿಸಲ್ಲ. ನನಗೆ ಎಲ್ಲ ಹುದ್ದೆನೂ ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನದಿಂದ ಹಿಡಿದು ನನಗೆ ನಮ್ಮ ಪಕ್ಷದಲ್ಲಿ ವರ್ಕಿಂಗ್ ಕಮಿಟಿ ಅಂದರೆ ಭಾಳ ಮುಖ್ಯವಾದದ್ದು. ಡೆಲ್ಲಿನಲ್ಲಿ AICC ವರ್ಕಿಂಗ್ ಕಮಿಟಿ ಅಂದರೆ ನಮ್ಮ ಪಕ್ಷದಲ್ಲಿ ಹಾಕುವ ಎಲ್ಲರ ತೀರ್ಮಾನಗಳು, ನಿರ್ಣಯಗಳು ಅಲ್ಲೇ ಆಗುತ್ತೆ. ಅದರ ಸದಸ್ಯನೂ ಕೂಡ ಮಾಡಿದ್ರು ನಾನು. ಆದ್ರೆ ಪರಮೇಶ್ವರ್ ಅವರಿಗೆ ಸಿಎಂ ಪಟ್ಟ ಸಿಗ್ಲಿಲ್ಲ ಅನ್ನೋ ಬೇಸರವಂತೂ ಖಂಡಿತ ಇದೆ. ವೀಕ್ಷಕರೇ, ಪರಮೇಶ್ವರ್ ಅವರಿಗೆ ಸಿಎಂ ಪೋಸ್ಟ್, DCM ಪೋಸ್ಟ್ಗಿಂತ ಖುಷಿ ಕೊಡೋ ವಿಷಯ ಇನ್ನೂ ಒಂದಿದೆ. ಅದು ತುಮಕೂರಿನ ಸಿದ್ಧಾರ್ಥ ಯೂನಿವರ್ಸಿಟಿ ಸ್ಟೂಡೆಂಟ್ಸ್. ಪರಮೇಶ್ವರ್ ಕಣ್ಣೀರು ಹಾಕಿದ್ದು ಅಭಿಮಾನಿಗಳ ಸಂಭ್ರಮಕ್ಕೆ. ಆ ಅಭಿಮಾನ ಅವರು DCM ಆಗಿದ್ದಕ್ಕೆ ಬಂದಿದ್ದಲ್ಲ. ಯಾಕಂದ್ರೆ ಪರಮೇಶ್ವರ್ ಅವರದ್ದೊಂದು ಶಿಕ್ಷಣ ಸಂಸ್ಥೆ ಇದೆ, ಸಿದ್ಧಾರ್ಥ ಯೂನಿವರ್ಸಿಟಿ. ತುಮಕೂರು ಸುತ್ತಮುತ್ತ ಇರೋರಷ್ಟೇ ಅಲ್ಲ, ರಾಜ್ಯ ಹಾಗೂ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ಓದಿ ಡಿಗ್ರಿ ಪಡ್ಕೊಂಡು ಹೋಗಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ಎಲ್ಲೋ ಯಾವ ದೇಶದಲ್ಲೋ ಅಕಸ್ಮಾತ್ ಆಗಿ ಸಿಕ್ಕಾಗ ವಿ ಆರ್ ಫ್ರಮ್ ಸಿದ್ಧಾರ್ಥ ಅಂದ್ರೆ ಪರಮೇಶ್ವರ್ ಖುಷಿಯಾಗಿ ಹೋಗ್ತಾರೆ. ಪರಮೇಶ್ವರ್ ಅವರ ಕುಟುಂಬದ ದೊಡ್ಡ ಇತಿಹಾಸವೇ ಇದೆ. ಪರಮೇಶ್ವರ್ ಅವರನ್ನ ಜನ ಅಭಿಮಾನದಿಂದ ನೋಡೋದಕ್ಕೆ ಕಾರಣವೂ ಇದೆ. ಪರಮೇಶ್ವರ್ ಅವರು ಈಗ ಉಪಮುಖ್ಯಮಂತ್ರಿಯಂತಹ ಉನ್ನತ ಹುದ್ದೆಗೆ ಏರಿದ ಕಾರಣಕ್ಕೆ ಜನ ಅವರನ್ನ ಪ್ರೀತಿ ಮಾಡೋದಿಲ್ಲ. ಪರಮೇಶ್ವರ್ ಅವರ ತಂದೆಯವರ ಸಾಧನೆ ಇನ್ನೂ ದೊಡ್ಡ. ಪರಮೇಶ್ವರ್ ಮೇಲಿನ ಜನರ ಪ್ರೀತಿಗೆ ಕಾರಣ ಪರಮೇಶ್ವರ್ ತಂದೆ ಗಂಗಾಧರಯ್ಯನವರು ಕಟ್ಟಿದ ಶಿಕ್ಷಣ ಸಂಸ್ಥೆ. ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ರೂಪಿಸಿದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ. ವಿನೋಬಾ ಭಾವೆಯವರು ಭೂದಾನ ಚಳವಳಿಯಲ್ಲಿ ಕೊಡುಗೆ. ಸಿದ್ಧಗಂಗಾ ಮಠದಷ್ಟೇ ಖ್ಯಾತಿ ಪಡೆದಿರುವ ಸಿದ್ಧಾರ್ಥ ವಿಶ್ವವಿದ್ಯಾಲಯ. ಹೌದು, ಈ ಸಂಸ್ಥೆಗೆ ಸುಮಾರು ಅರ್ಧ ಶತಮಾನಕ್ಕಿಂತಲೂ ದೊಡ್ಡ ಇತಿಹಾಸವಿದೆ. ಪರಮೇಶ್ವರ್ ರಾಜ್ಯ, ದೇಶ, ವಿದೇಶ ಎಲ್ಲಿಗೆ ಹೋಗ್ಲಿ ನಾವು ಸಿದ್ಧಾರ್ಥ ಸಂಸ್ಥೆಯವರು ಎಂದಾಗ ಪರಮೇಶ್ವರ್ ಅನುಭವಿಸೋ ಆನಂದವೇ ಬೇರೆ. ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ನೋಡಿದೆವು. ನಮ್ಮ ತಂದೆಯವರು ಗಾಡಿ ಕಟ್ಕೊಂಡು ಹಳ್ಳಿಗೆ ಹೋಗಿ ವ್ಯವಸಾಯ ಇಸ್ಕೊಂಡು ಬಂದು ಮಕ್ಕಳನ್ನು ಸಾಕಿ ಸಂಸ್ಥೆಯನ್ನು ಕಟ್ಟಿದ್ರು. ಹುಷಾರಿಗೆ ಅವತ್ತು ಕಲ್ಪನೆ ಇರಲಿಲ್ಲ. ಒಂದು ದಿವಸ ಇದು ವಿಶ್ವವಿದ್ಯಾನಿಲಯ ಆಗತ್ತೆ ಅಂತೇಳಿ
ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಸುಮಾರು 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿರುವ ಪರಮೇಶ್ವರ್ ಅವರ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಇತಿಹಾಸ ಪರಮೇಶ್ವರ್ ಅವರ ಖ್ಯಾತಿಯ ಕಿರೀಟಕ್ಕೆ ಸಿಕ್ಕಿರುವ ಮುತ್ತಿನ ಮಣಿ. ಪ್ರಪಂಚಾದ್ಯಂತ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು, ಎಲ್ಲ ಕಡೆ ಇದ್ದಾರೆ. ಅಮೆರಿಕಾದಲ್ಲಿ ಇದ್ದಾರೆ, ಯುರೋಪ್ನಲ್ಲಿದ್ದಾರೆ, ಮಿಡ್ಲ್ ಈಸ್ಟಲ್ಲಿ ಇದ್ದಾರೆ, ಆಫ್ರಿಕಾದಲ್ಲಿ ಇದ್ದಾರೆ. ಬಹಳ ಜನ ಹೊರಗಡೆ ಹೋಗಿ ಯಶಸ್ಸು ಕಂಡಿದ್ದಾರೆ. Many of them have become CEOs. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ರಿಸರ್ಚ್ ಇಂದ ಹಿಡಿದು ಬೇರೆ ಬೇರೆ ತಾವು ತಮ್ಮ ಜೀವನ ಕಟ್ಕೊಂಡಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಅವರು ಇಬ್ಬರು ವಿದ್ಯಾರ್ಥಿಗಳು ಇಲ್ಲಿಂದ ಅವರು NRI ಆಗಿ ಬಂದಿದ್ರು. ಓದ್ಕೊಂಡು ಹೋದ್ರು, ವಾಪಸ್ ಹೋದ್ಮೇಲೆ ಅವ್ರದ್ದೇ ಆದಂಥ ದೊಡ್ಡ ಆಸ್ಪತ್ರೆ ಕಟ್ಕೊಂಡು ಒಂದು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಹಿಂದೆ ಒಬ್ರು ಹೇಳಿದ್ದು ಅಕ್ಷರಶಃ ಸತ್ಯ. ಎಲ್ಲಾದರೂ ಹೋಗುವಾಗ ನಮ್ಮನ್ನು ಬಂದು ಮಾತಾಡಿಸ್ತಾರೆ. ಎಷ್ಟೋ ಜನ ಬಂದು ಸ್ವಲ್ಪ ನಾವು ಇಲ್ಲಿದ್ದಂಗಿರಲ್ಲ, ಹೊರಗಡೆ ಹೋದಾಗ ಸೂಟು ಬೂಟು ಹಾಕೊಂಡಿರ್ತೀವಿ. ಅವಾಗ ಬಂದು ಕೇಳ್ತಾರೆ, ಡಾಕ್ಟರ್ ಪರಮೇಶ್ವರ್ ಅಂತ ಹೇಳಿ ಎಸ್ ಅಂದಾಗ ಐ ಆಮ್ ಫ್ರಮ್ ಸಿದ್ಧಾರ್ಥ ಅಂತ. ನಾನು ಲಾಸ್ ಏಂಜಲ್ಸಲ್ಲಿ ಇಂಡಿಯನ್ ಡಯಾಸ್ಪೋರಾ ಅಡ್ರೆಸ್ ಮಾಡಿದೆ. ಒಂದು 300-400 ಜನ ಡೆಲಿಗೇಟ್ಸ್ ಇದ್ದರು. ನಾನು ಮಾತಾಡಿದಾದ್ಮೇಲೆ ಮಾತಾಡುವಾಗ 2-3 ಜನ ಕೈ ಎತ್ತಿದ್ರು ಅಲ್ಲಿ. ನಾನು ಯಾರಪ್ಪ ಏನು ಕೈ ಎತ್ತೇನೋ ಪ್ರಶ್ನೆ ಕೇಳ್ಬೋದೇನೋ. ಆವಾಗ ಅಲ್ಲಿಂದ ಹಿಂದ್ಗಡೆಯಿಂದ ಕೂತ್ಕೊಂಡು ವಿ ಆರ್ ಫ್ರಮ್ ಸಿದ್ಧಾರ್ಥ. ಪರಮೇಶ್ವರ್ ಎಲ್ಲಿಗೆ ಹೋಗ್ಲಿ ವಿ ಆರ್ ಫ್ರಮ್ ಸಿದ್ಧಾರ್ಥ ಎಂದಾಗ ಆಗುವ ಆ ಹೆಮ್ಮೆ, ಆ ಗರ್ವವೇ ಬೇರೆ. ಅಂದ ಹಾಗೆ ಪರಮೇಶ್ವರ್ ಅವರು ಈ ಬಾರಿ ಸಿಎಂ ಆಗೇ ಆಗ್ತಾರೆ ಅನ್ನೋ ಅದ್ಧೂರಿ ಸಾಧನಾ ಸಮಾವೇಶ ಮಾಡಿದ್ದ ಪರಮೇಶ್ವರ್ ಆಗ ಕೇವಲ ಗೃಹ ಸಚಿವರಾಗಿದ್ರು. ಈಗ ಉಪಮುಖ್ಯಮಂತ್ರಿ ಮತ್ತು ಐಟಿ-ಬಿಟಿ ಖಾತೆ ಸಚಿವ. ಅವರಿಗೆ ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ. ಶಿವಕುಮಾರ್ ಅವರು ಅಪಾರವಾದಂಥ ಅನುಭವ ಇರ್ತಕ್ಕಂಥವ್ರು. ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಇವತ್ತು ಅವರನ್ನು ಈ ಸಂದರ್ಭದಲ್ಲಿ ಹೈಕಮಾಂಡ್ನವರು ಪರಿಗಣಿಸಿದ್ದಾರೆ. ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಒಟ್ಟಾಗಿ ಕೆಲಸ ಮಾಡ್ತೀವಿ. DCM ಆಗಿರ್ತಕ್ಕಂಥ ತೃಪ್ತಿ ಇದೆ ಸರ್? ತೃಪ್ತಿ ಯಾವಾಗಲೂ ಇರುತ್ತೆ. ಅತೃಪ್ತಿಯಾಗಿ ಯಾವತ್ತೂ ಇಲ್ಲ, ನಾನು ತೃಪ್ತಿಯಾಗೇ ಇದ್ದೀನಿ. ಹೌದು, ಪರಮೇಶ್ವರ್ ಬೇಸರ ಮಾಡಿಕೊಳ್ಳೋರಲ್ಲ. ಯಾಕಂದ್ರೆ ಪರಮೇಶ್ವರ್ ಮೆರಿಟ್ ಸ್ಟೂಡೆಂಟ್ ಅಷ್ಟೇ ಆಗಿರ್ಲಿಲ್ಲ, ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಹೌದು. ಅಥ್ಲೆಟಿಕ್ಸ್ ನಲ್ಲಿ ಚಾಂಪಿಯನ್ ಆಗಿದ್ದವರು. ರನ್ನಿಂಗ್ ರೇಸ್ ನಲ್ಲಿ 10.9 ಸೆಕೆಂಡಿಗೆ 100 ಮೀಟರ್ ಓಡ್ತಾ ಇದ್ದವರು. ಸ್ಪೋರ್ಟ್ಸ್ ಕೋಟಾದಲ್ಲಿ ಸ್ಕಾಲರ್ಶಿಪ್ ಪಡೆದು ಓದಿದ ಪ್ರತಿಭಾವಂತ. ಹೀಗಾಗಿ ಗೆಲುವು ಸೋಲು ಎಲ್ಲವನ್ನೂ ಕ್ರೀಡಾ ಸ್ಫೂರ್ತಿಯಿಂದಲೇ ಸ್ವೀಕಾರ ಮಾಡ್ತಾರೆ. ದಟ್ ಈಸ್ ಪರಮೇಶ್ವರ್.